ಬಸವಣ್ಣನವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕೇಳೋಣ ಬನ್ನಿ. ವೀರಶೈವ ಲಿಂಗಾಯತ ಎಂದು ತಿಳಿದುಕೊಳ್ಳಬೇಕಾದ ಎಲ್ಲ ವಿವರಗಳೊಂದಿಗೆ ಬಸವಣ್ಣನವರ ಸಂಪೂರ್ಣ ಜೀವನ ಚರಿತ್ರೆ. ಬಸವಣ್ಣ ಅವರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಹಿಂದಿನ ವಿಜಾಪುರ ಜಿಲ್ಲೆಯ ಹುನಗುಂದ ತಾಲೂಕಿನ ಬಾಗೇವಾಡಿಯಲ್ಲಿ ಜನಿಸಿದರು. ಬಾಗೇವಾಡಿ ಹುನಗುಂದದಿಂದ 20 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಬಸವಣ್ಣನವರು ಮಾದಲಾಂಬೆಯ ಮಾತಾ ಪಿತೃ ಸ್ನಾನವಾದ ಇಂಗಳೇಶ್ವರದಲ್ಲಿ ಜನಿಸಿದರು ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಮಾದರಸ ಮತ್ತು ಮಾದಲಾಂಬೆ ಬಸವಣ್ಣನವರ ತಂದೆ ತಾಯಿಗಳು. ಮಾದರಸ ಬಾಗೇವಾಡಿ ಪಟ್ಟಣ ಅಧ್ಯಕ್ಷರಾಗಿದ್ದರು. ಅವರು ಕಮ್ಮೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಕಮ್ಮೆ ಬ್ರಾಹ್ಮಣರನ್ನು ಆರಾಧ್ಯರು ಮತ್ತು ಸ್ಮಾರ್ತ ಬ್ರಾಹ್ಮಣರು ಎಂದು ಕರೆಯುತ್ತಾರೆ. ಅವರು ಅರ್ಧ ಬ್ರಾಹ್ಮಣರು ಮತ್ತು ಅರ್ಧ ವೀರಶೈವರು. ಬಸವಣ್ಣ ಹುಟ್ಟಿದ್ದು ವೀರಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಎಂಬುದು ಖಚಿತ. ವೀರಶೈವ ಬ್ರಾಹ್ಮಣರ ವೈಯಕ್ತಿಕ ಲಿಂಗದ ಇಷ್ಟಲಿಂಗ ಆರಾಧಕರು. ಆದರೆ ಅವರು ತಮ್ಮ ವ್ಯಕ್ತಿಯ ಮೇಲೆ ಲಿಂಗವನ್ನು ಧರಿಸುವುದಿಲ್ಲ. ಆದರೆ ಪೂಜಾ ಕೋಣೆಯಲ್ಲಿ ತಮ್ಮ ಲಿಂಗವನ್ನು ಇಡುತ್ತಾರೆ. ಮಾದರ ಮತ್ತು ಮಾದಲಾಂಬೆ ವೀರಶೈವ ಬ್ರಾಹ್ಮಣರ ಸಮುದಾಯದವರು. ಲಕ್ಕಣ್ಣ ದಂಡೇಶ ಮಾತನಾಡಿ ಬಸವಣ್ಣನವರ ಸೋಮವಾರ ಮಧ್ಯರಾತ್ರಿ ಹಿಂದೂ ಸಂವತ್ಸರದ ಸಿದ್ಧಾರ್ಥೀಮಾ ಸಂವತ್ಸರದ ಕಾರ್ತಿಕ ಶುದ್ಧ ಪೂರ್ಣಿಮೆಯೆಂದು ಜನಿಸಿದರು. ಈ ಹಿಂದೂ ವರ್ಷವು ಕ್ರಿಸ್ತಿಕ 1131ಕ್ಕೆ ಸೇರುತ್ತದೆ ಎಂದು ಸಂಶೋಧಕರು ತಿಳಿಪಡಿಸಿದ್ದಾರೆ. ಬಸವಣ್ಣ 1131ರಲ್ಲಿ ಬಾಗೇವಾಡಿ ಇಂಗಳೇಶ್ವರದಲ್ಲಿ ಜನಿಸಿದರು ಎಂದು ತೀರ್ಮಾನಿಸಿದ್ದಾರೆ. ಪ್ರತಿ ವರ್ಷ ವೈಶಾಖ ಶುದ್ಧ ತೃತೀಯ ರೋಹಿಣಿ ನಕ್ಷತ್ರದಂದು ಬಸವಣ್ಣನವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ನಾಗಮ್ಮ ಮಾದರಸ ಮತ್ತು ಮಾದಲಾಂಬೆಯ ಮಗಳು ಮಾದಲಾಂಬೆ ಜನನದ ನಂತರ ಹೆಚ್ಚು ಕಾಲ ಮಕ್ಕಳನ್ನು ಹೇರಲಿಲ್ಲ. ನಂದಿಕೇಶ್ವರರನ್ನು ಪೂಜಿಸಿ ಬಸವಣ್ಣನನ್ನು ಹೇರಿದಳು. ನಾಗಮ್ಮ ಬಸವಣ್ಣನವರಿಗೆ 12 ವರ್ಷ ಹಿರಿಯಳು. ಮಾದಲಾಂಬೆ ಪರಿಶುದ್ಧ ಮಹಿಳೆಯಾಗಿದ್ದಳು. ಮದರಸ ಒಂಟಿ ಹೆಂಡತಿಯ ವಿಧಿಯನ್ನು ಆಚರಿಸಿದನು. ಅವರು ಧಾರ್ಮಿಕ ಮತ್ತು ದಯೆಯ ವ್ಯಕ್ತಿಯರಾಗಿದ್ದರು ಮತ್ತು ದಾನದಲ್ಲಿ ತೊಡಗಿದ್ದರು ಮತ್ತು ಲೋಕೋಪಕಾರಿಯಾಗಿದ್ದರು. ಅವರು ಸಮಾಜದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ಬಸವಣ್ಣ ದಂಪತಿಗೆ ಜನಿಸಿದಾಗ ನವಜಾತ ಶಿಶು ಇನ್ನೂ ಯಾವುದೇ ಚಲನೆಯಿಲ್ಲದೆ ಇತ್ತು. ಮಗು ಕೂಡ ಅಳಲಿಲ್ಲ. ಪೋಷಕರು ಆಶ್ಚರ್ಯಗೊಂಡರು ಮತ್ತು ಆತಂಕಗೊಂಡರು. ಈ ಪರಿಸ್ಥಿತಿಯಲ್ಲಿ ದೈವಿಕ ಸಂತ ಜಾತವೇದಮಣಿ ಈಶಾನ್ಯ ಗುರು ಆಕಸ್ಮಿಕವಾಗಿ ಮದ್ರಾಸ್ ಮನೆಗೆ ಭೇಟಿ ನೀಡಿದರು. ಗುರುಗಳನ್ನು ಭಕ್ತಿಯಿಂದ ಸ್ವಾಗತಿಸಿದರು. ಗುರುಗಳು ಮಗುವಿನ ಪಕ್ಕದಲ್ಲಿದ್ದು ಕುಳಿತು ಮಗುವನ್ನು ತೀಕ್ಷ್ಣವಾಗಿ ನೋಡಿ ಮುಗುಳ್ನಕ್ಕರು. ಸರಿ ಎಂದು ಸಮಾಧಾನದಿಂದ ಉಸಿರೆಳೆದರು. ಬೆಚ್ಚಗಿನ ನೀರಿನಲ್ಲಿ ಅದ್ದಿದ ಬಟ್ಟೆಯಿಂದ ಮಗುವಿನ ಮುಖವನ್ನು ಒರೆಸಿ ಹಣೆಗೆ ಭಸ್ಮವನ್ನು ಹಚ್ಚಿ ಕುತ್ತಿಗೆಗೆ ರುದ್ರಾಕ್ಷಿ ಮತ್ತು ಲಿಂಗವನ್ನು ಕಟ್ಟಿದರು. ಮುಂದೆ ಗುರುಗಳು ಮಗುವಿನ ಕಿವಿಯಲ್ಲಿ ಪಂಚಾಕ್ಷರಿ ಸ್ತೋತ್ರವನ್ನು ಉಚ್ಚರಿಸಿದರು ಮತ್ತು ಬಾ ಬಸವ ಬಾ ಎಂದು ಕರೆದರು. ಕರೆಯನ್ನು ಕೇಳಿ ಮಗು ಎಚ್ಚರವಾಯಿತು. ಪಕ್ಕಕ್ಕೆ ಸರಿದು ಕಣ್ಣು ತೆರೆದು ಗುರುಗಳು ಮತ್ತು ಪೋಷಕರನ್ನು ನೋಡಿ ಮುಗುಳ್ನಕ್ಕು. ತಮ್ಮ ಮಗು ಸಕ್ರಿಯವಾಗಿರೋದನ್ನು ನೋಡಿದ ಪೋಷಕರು ಸಂತೋಷದಿಂದ ಜಿಗಿದರು. ತಾಯಿ ಮಗುವನ್ನು ತನ್ನ ಮಡಲಿಗೆ ಎತ್ತಿ ಎದೆಹಾಲು ಕುಡಿಸಿದರು. ಅವರು ಮಗುವನ್ನು ಗುರುಗಳ ಪಾದದ ಬಳಿ ಇಟ್ಟು ನಿಮ್ಮ ಕೃಪೆ ಮಗುವನ್ನು ಅರ್ಪಿಸುತ್ತೇವೆ ಎಂದು ಹೇಳಿದರು. ಗುರುಗಳು ಉಚ್ಚಾರಣೆಯಂತೆ ಮಗುವಿಗೆ ಬಸವ ಎಂದು ನಾಮಕರಣ ಮಾಡಿದರು. ಬಾಲಕ ಬಸವಣ್ಣ ತನ್ನ ಅಕ್ಕ ನಾಗಮ್ಮನ ಒಡನಾಟದಲ್ಲಿ ಸದಾ ಬೆಳೆದು ನಾಗಮ್ಮ ಬಸವಣ್ಣನ ಸಹೋದರಿ ಮಾತ್ರವಲ್ಲ, ಅವರು ಕ್ರಾಂತಿ ವಿಚಾರಗಳ ವೇಗವರ್ಧಕ ಮತ್ತು ಅವರ ಜೀವನದ ಧೈರ್ಯಕ್ಕಾಗಿ ಅವರನ್ನು ರೂಪಿಸಿದರು. ಅವಳನ್ನು ತನ್ನ ಮೊದಲ ಗುರು ಎಂದು ಕರೆಯುವುದು ಸೂಕ್ತ. ಅದು ಮಹಿಳೆಯರಿಗೆ ಕರಾಳ ಯುಗ. ನಾಗಮ್ಮನಿಗೆ ತನ್ನ ಆಲೋಚನೆಗಳಿಂದ ಮುನ್ನಡೆಯಲಾಗಲಿಲ್ಲ. ತನ್ನ ಗುರಿಯನ್ನು ಕಾರ್ಯಗತಗೊಳಿಸಲು ಬೆಂಕಿಯ ಚೆಂಡಿನಂತಿದ್ದ ತನ್ನ ಸಹೋದರನನ್ನು ಅವಳು ಪ್ರೇರೇಪಿಸಿದಳು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ 14-16 ವರ್ಷಕ್ಕೆ ಮದುವೆ ಮಾಡಿಸುವ ಪದ್ಧತಿ ಇತ್ತು. ಅದರಂತೆ ನಾಗಮ್ಮನ ಮಾದಲಾಂಬೆಯ ಕಿರಿಯ ಸಹೋದರ ಶಿವದೇವ ಶಿವಸ್ವಾಮಿಯನೊಂದಿಗೆ ವಿವಾಹ ಮಾಡಿಸಿದರು.
ಬಸವಣ್ಣ 4 ವರ್ಷದ ಬಾಲಕನಾಗಿದ್ದಾಗ ತನ್ನ ಗಂಡನ ಊರಾದ ಇಂಗಳೇಶ್ವರಕ್ಕೆ ತೆರಳಿದಳು. ತನ್ನ ಪ್ರೀತಿಯ ತಂಗಿ ಅಗಲಿಕೆಯೊಂದಿಗೆ ಅವನು ಎಲ್ಲಿಗೆ ಹೋಗಲು ಪ್ರಾರಂಭಿಸಿದನು. ಧಾರ್ಮಿಕ ಸಂಪ್ರದಾಯದಂತೆ ಮಾದರರು ತಮ್ಮ 8ನೇ ವಯಸ್ಸಿನಲ್ಲಿ ಬಸವಣ್ಣನ ಉಪನಯನವನ್ನು ಮಾಡಿದರು. ಬಸವಣ್ಣನವರ ಆಶ್ರಯಕ್ಕೆ ವಿರುದ್ಧವಾಗಿ ಉಪನಯನ ನಡೆಯಿತು. ಅವನು ಅದನ್ನು ಸಹಿಸಲಾರದೆ ಉಪನಯನದ ಸಮಯದಲ್ಲಿ ದೇಹಕ್ಕೆ ಹಾಕಿದ್ದ ಜನಿವಾರವನ್ನು ಎಸೆದನು. ಅವನ ಜನ್ಮದ ಸಮಯದಲ್ಲಿ ಗುರುಗಳಿಂದ ಆಶೀರ್ವಾದ ಪಡೆದ ಲಿಂಗವನ್ನು ಕೊರಳಲ್ಲಿಟ್ಟುಕೊಂಡು ಅವನು ಬಾಗೇವಾಡಿಯಿಂದ ಓಡಿ ಹೋದನು. ಕುಡಾಲ ಸಂಗಮದಲ್ಲಿ ಗುರುಕುಲ ಸೇರಿದರು. ಕುರುಡು ನಂಬಿಕೆ, ಅನೈತಿಕ ಪದ್ಧತಿಗಳ ನಿಂತ ನೀರಲ್ಲಿ ತೇಲುತ್ತಿದ್ದ ಜನರೊಂದಿಗೆ ಇರಲು ಇಷ್ಟಪಡದೆ ಸಂಗಮಕ್ಕೆ ವಲಸೆ ಹೋಗಿದ್ದರು. ಈಶಾನ್ಯ ಗುರುಗಳು ಕೂಡಲ ಸಂಗಮೇಶ ಮಠದ ಮುಖ್ಯಸ್ಥರಾಗಿದ್ದರು. ಅಲ್ಲಿನ ಉಚಿತ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾಗಿದ್ದರು. ಅವರು ಧಾರ್ಮಿಕ ಮುಖ್ಯಸ್ಥರನ್ನು ಒಳಗೊಂಡಂತೆ ಸಮಾಜವನ್ನು ಸುಧಾರಿಸಲು ಇಷ್ಟಪಟ್ಟರು. ಉಚಿತ ಶಿಕ್ಷಣ, ಉಚಿತ ಆಹಾರ ಮತ್ತು ಉಚಿತ ಔಷಧವನ್ನು ನೀಡುವಲ್ಲಿ ತೊಡಗಿಸಿಕೊಂಡಿದ್ದು ಅವರ ಹೆಚ್ಚು ಕಲಿತ ವ್ಯಕ್ತಿತ್ವ. ತನ್ನ ಸ್ವಂತ ಅಥವಾ ಹೊರಗಿನವರ, ತನ್ನ ಧರ್ಮದ ಅಥವಾ ಇತರ ಧರ್ಮದ ಜನರ ನಡುವೆ ವ್ಯತ್ಯಾಸವಿಲ್ಲದೆ ಬಸವಣ್ಣನವರು ಸುಮಾರು 10 ವರ್ಷಗಳ ಕಾಲ ಗುರುಗಳ ಅಮೋಘ ಸಾಂಗತ್ಯದಲ್ಲಿ ಕಾಲ ಕಳೆದು ಪ್ರಬುದ್ಧ ವ್ಯಕ್ತಿಯರಾದರು. ಅವರು ಹಳೆಯ ಹಿಂದೂ ಧರ್ಮವನ್ನು ಎಲ್ಲ ಮೂಢನಂಬಿಕೆಗಳ ಅಪಾಯದಿಂದ ಪಾರು ಮಾಡುವಲ್ಲಿ ಸಮರ್ಥರಾಗಿದ್ದರು. ಮಾದರಸ ಮತ್ತು ಮಾದಲಾಂಬೆ ತಮ್ಮ ಮಗ ಬಸವಣ್ಣನನ್ನು ಭೇಟಿ ಮಾಡಲು ಮತ್ತು ಬಾಗೇವಾಡಿಗೆ ಹಿಂತಿರುಗುವಂತೆ ಮನವೊಲಿಸಲು ಕೂಡಲ ಸಂಗಮಕ್ಕೆ ಭೇಟಿ ನೀಡಿದರು. ಆದರೆ ಅವರು ತಮ್ಮ ಪ್ರಯತ್ನದಲ್ಲಿ ವಿಫಲರಾದರು. ಬಸವಣ್ಣನವರ ತಂದೆ ತಾಯಿಗೆ ಸಾಂತ್ವನ ಹೇಳಿ ಬಾಗೇವಾಡಿಗೆ ಮರಳುವಂತೆ ಸಲಹೆ ನೀಡಿದರು. ನಿರಾಸೆಗೊಂಡ ಪೋಷಕರು ಹಿಂದಿರುಗುವ ಮೊದಲು ಬಸವಣ್ಣನ ಆರೈಕೆಯ ಜವಾಬ್ದಾರಿಯನ್ನು ತಮ್ಮ ಮಗಳು ನಾಗಮ್ಮನಿಗೆ ವಹಿಸಿದರು. ಪೋಷಕರ ಆಸೆಯನ್ನು ಈಡೇರಿಸಲು ನಾಗಮ್ಮ ತನ್ನ ಪತಿ ಶಿವಸ್ವಾಮಿ ಹಾಗೂ ಮಗು ಬಸವನೊಂದಿಗೆ ಕೂಡಲ ಸಂಗಮಕ್ಕೆ ತೆರಳಿದರು. ಕೂಡಲ ಸಂಗಮದಲ್ಲಿ ಬಸವಣ್ಣನವರು ತಮ್ಮ ಗುರುಗಳೊಂದಿಗೆ 10 ವರ್ಷ ಕಳೆದರು. ಅವರು 18 ವರ್ಷ ವಯಸ್ಸಿನ ಯುವಕರಾಗಿದ್ದರು. ವೇದಗಳು, ಪುರಾಣಗಳು, ಶಾಸ್ತ್ರಗಳು ಇತ್ಯಾದಿಗಳ ಅಧ್ಯಯನವನ್ನು ಪೂರ್ಣಗೊಳಿಸಿದ ಅವರು ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದರು. ದೇವರ ಹೆಸರಿನಲ್ಲಿ ನಡೆಯುವ ಅನೈತಿಕ ಸಂಸ್ಕೃತಿಯನ್ನು ಕಂಡು ಅಸಹ್ಯಪಟ್ಟು ಅನಕ್ಷರಸ್ಥ ಮುಗ್ಧ ಬ್ರಾಹ್ಮಣೇತರರು ದೇವರ ಹೆಸರಿನಲ್ಲಿ ವಂಚನೆಗೊಳಗಾಗುತ್ತಿದ್ದವರನ್ನು ಕಂಡು ಕನಿಕರ ವ್ಯಕ್ತಪಡಿಸಿದರು. ಬ್ರಾಹ್ಮಣರು ಅಕ್ಷರಸ್ಥರಾಗಿದ್ದರೂ ಅಕ್ಷರವಿಲ್ಲದೆ ಬ್ರಾಹ್ಮಣೇತರರಂತೆ ಮೇಕೆಯನ್ನು ಬಲಿಪಶುವಾಗಿ ಅರ್ಪಿಸುವ ಮೂಲಕ ಅದೇ ಪಾಪಗಳನ್ನು ಮಾಡುತ್ತಿದ್ದರು. ಇಂಥ ಹಿಂಸಾಚಾರಕ್ಕೆ ಕಡಿವಾಣ ಹಾಕಲು ಸಮಾಜದಲ್ಲಿ ಸುಧಾರಣೆ ತರಲು ಬಸವಣ್ಣ ನಿರ್ಧರಿಸಿದ್ದಾರೆ. ಮೂಢನಂಬಿಕೆಗಳನ್ನು ಹೋಗಲಾಡಿಸಬೇಕು. ಜಾತಿಯ ಆಧಾರದ ಮೇಲೆ ಸಮಾಜವನ್ನು ವಿಭಜಿಸುವುದು ಅನ್ಯಾಯ. ಅವರ ಮನಸ್ಸಿನಲ್ಲಿ ಇಂಥ ಹಲವಾರು ವಿಚಾರಗಳಿಂದ ತನ್ನ ಗುರಿಯನ್ನು ಸಾಧಿಸಲು ಅವರು ಸ್ನಾತೋಕ್ತರಾಗಿ ಉಳಿಯಲು ನಿರ್ಧರಿಸಿದರು. ಇಂಗಳೇಶ್ವರ ಮಾದಲಾಂಬೆಯ ಪೋಷಕರು ಸ್ಥಳವಾಗಿತ್ತು. ಆಕೆ ಸಿದ್ಧರಸ, ಬಲದೇವ ಮತ್ತು ಶಿವದೇವ ಎಂಬ 3 ಸಹೋದರರಿದ್ದರು. ಕೊನೆಯ ಸಹೋದರ ಶಿವದೇವ ಅವರ ಮಗಳು ನಾಗಮ್ಮನನ್ನು ಮದುವೆಯಾದರು. ಮತ್ತೊಬ್ಬ ಸಹೋದರ ಬಲದೇವ ಮಂಗಳವಾಡದ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ. ಬಲದೇವನಿಗೆ ಗಾಮಗಾಂಬಿಕೆ ಎಂಬ ಮಗಳಿದ್ದಳು. ಗಂಗಾಂಬಿಕೆಯ ತನ್ನ ತಾಯಿಯನ್ನು ಕಳೆದುಕೊಂಡು ಬಲದೇವನು ಪ್ರೀತಿಯ ಮಗಳಾಗಿ ಬೆಳೆದಳು. ಅವಳು ಸಂಸ್ಕೃತ, ಕನ್ನಡ, ಸಂಗೀತ, ಸ್ವರ್ಟ್, ಫೈಟಿಂಗು ಮತ್ತು ಬಿಲ್ಲು ವಿದ್ಯೆಯನ್ನು ಅಧ್ಯಯನ ಮಾಡಿದಳು. ಅವಳು ಮದುವೆಯ ವಯಸ್ಸನ್ನು ತಲುಪಿದಳು. ಬಲದೇವ ಸೂಕ್ತ ವರನ ಹುಡುಗಾಟದಲ್ಲಿದ್ದ ಕೂಡಲ ಸಂಗಮದಲ್ಲಿ ಸಾಗಿ ಬಂದು ಜನರಿಂದ ಬಸವಣ್ಣನವರ ಗುಣಗಾನ ಕೇಳಿದ್ದರು. ನೀಲಾಂಬಿಕೆ ರಾಜಬಿಜ್ಜಳನ ಪೋಸ್ಟರ್ ಸಹೋದರಿ, ಜ್ಞಾನಾಂಬಿಕೆಯ ಆತ್ಮೀಯ ಸ್ನೇಹಿತೆ. ಅವರು ಎಲ್ಲ ಸಮಯದಲ್ಲಿ ಒಟ್ಟಿಗೆ ಇರುತ್ತಿದ್ದರು. ಅವರು ಒಟ್ಟಿಗೆ ಆಡುತ್ತಿದ್ದರು, ಒಟ್ಟಿಗೆ ತಿನ್ನುತ್ತಿದ್ದರು ಮತ್ತು ಬಹುತೇಕ ಎಲ್ಲ ಸಮಯದಲ್ಲಿ ಒಟ್ಟಿಗೆ ಇರುತ್ತಿದ್ದರು. ಅವರು ಜೀವನದುದ್ದಕ್ಕೂ ಒಟ್ಟಿಗೆ ಇರಲು ಬಯಸಿದ್ದರು. ಆದರೆ ಅದು ಹೇಗೆ ಸಾಧ್ಯ? ಅವರು ಒಬ್ಬ ವ್ಯಕ್ತಿಯನ್ನು ಮದುವೆಯಾದರೆ ಅದು ಸಾಧ್ಯ. ನೀಲಾಂಬಿಕೆಯ ಮದುವೆ ವಯಸ್ಸಾಗಿತ್ತು. ವರನ ಹುಡುಗಾಟ ಆರಂಭಿಸಿದಾಗ ಗಂಗಾಂಬಿಕೆ ತನ್ನ ತಂದೆಯ ಬಳಿ ತನ್ನ ಆಸೆಯನ್ನು ಬಹಿರಂಗವಾಗಿ ಹೇಳಿದ್ದಳು. ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇಬ್ಬರನ್ನು ಬಸವಣ್ಣನಿಗೆ ಮದುವೆ ಮಾಡುವ ಪ್ರಸ್ತಾಪದೊಂದಿಗೆ ಸಚಿವ ಬಲದೇವನ ಈಶಾನ್ಯ ಗುರುವನ್ನು ಭೇಟಿ ಕೊಡಲು ಸಂಗಮಕ್ಕೆ ಭೇಟಿ ನೀಡುತ್ತಾರೆ. ಗುರುಗಳು ಮಂತ್ರಿಯನ್ನು ಸ್ವಾಗತಿಸಿ ಅವರಿಂದ ಪ್ರಸ್ತಾವನೆಯನ್ನು ಕೇಳಿದರು. ಗುರುಗಳು ಸ್ವಲ್ಪ ಹೊತ್ತು ಮೌನವಾಗಿ ಯೋಚಿಸಿದರು.
ಸಮಾಜ ಸೇವೆಗೆ ತನ್ನನ್ನು ಸಮರ್ಪಿಸಿಕೊಂಡು ಬ್ರಹ್ಮಚಾರಿಯಾಗಿ ಉಳಿಯುವ ಬಸವಣ್ಣನವರ ನಿರ್ಧಾರ ಅವರಿಗೆ ತಿಳಿದಿತ್ತು. ರಾಜಕೀಯ ಬೆಂಬಲದಿಂದ ಬಸವಣ್ಣನವರ ಮಹತ್ವಾಕಾಂಕ್ಷೆಯನ್ನು ಸಾಧಿಸುವುದು ಸುಲಭ ಎಂದು ಗುರುಗಳು ಭಾವಿಸಿದರು. ಅವರನ್ನು ಕರೆದು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇಬ್ಬರನ್ನು ಮದುವೆಯಾಗಲು ಸೂಚಿಸಿದರು. ಬಸವಣ್ಣನವರು ಗುರುವನ್ನು ನೋಯಿಸುವವರಲ್ಲ ಎಂದು ಗುರುಗಳ ಸಲಹೆಗೆ ತಲೆಬಾಗಿದರು. ಬಲದೇವ ತನ್ನ ಕಾರ್ಯಾಚರಣೆ ಯಶಸ್ವಿನಿಂದ ತುಂಬ ಸಂತೋಷಪಟ್ಟರು. ವಿನಯದಿಂದ ಗುರುಗಳ ಪಾದ ಮುಟ್ಟಿ ಮಠದಲ್ಲಿ ಪ್ರಸಾದ ಪಡೆದು ಮಂಗಳವಾಡಕ್ಕೆ ಮರಳಿದರು. ಆ ದಿನಗಳಲ್ಲಿ ಬಹುಪತಿತ್ವ ಸಾಮಾನ್ಯ ಪದ್ಧತಿಯಾಗಿತ್ತು. ಸಚಿವರ ಪುತ್ರಿ ಗಂಗಾಂಬಿಕೆ ಹಾಗೂ ರಾಜನ ತಂಗಿ ನೀಲಾಂಬಿಕೆಯೊಂದಿಗೆ ಬಸವಣ್ಣನವರ ವಿವಾಹವನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ಗುರುಗಳ ಆಶೀರ್ವಾದದಿಂದ ಬಸವಣ್ಣ ಕೂಡಲ ಸಂಗಮದಿಂದ ಮಂಗಳವಾಡಕ್ಕೆ ಸ್ಥಳಾಂತರಗೊಂಡರು. ಅವನು ತನ್ನ ಮಾವನ ಮನೆಯಲ್ಲಿ ಉಳಿದುಕೊಂಡರು. ಬಲದೇವ ದುಡಿಮೆಯನ್ನೇ ನಂಬಿದ್ದ ಬಸವಣ್ಣನವರಿಗೆ ಸಚಿವರ ಮನೆಯಲ್ಲಿ ಐಷಾರಾಮಿ ಕಾಲ ಕಳೆಯಲು ನೆಮ್ಮದಿ ಇರಲಿಲ್ಲ. ಅವರು ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕ ಗುಮಾಸ್ತ ಉದ್ಯೋಗವನ್ನು ಪಡೆದರು ಮತ್ತು ಅವರು ಹೆಂಡತಿಯರೊಂದಿಗೆ ಪ್ರತ್ಯೇಕವಾಗಿ ನೆಲೆಸಿದರು. ಅವರ ಸಹೋದರಿ ನಾಗಮ್ಮ ಕೂಡ ಕುಡಾಲ ಸಂಗಮದಿಂದ ಮಂಗಳವಾಡಕ್ಕೆ ಸ್ಥಳಾಂತರಗೊಂಡರು. ಬಿಜ್ಜಳನು ಕಲ್ಯಾಣದ ಚಾಲುಕ್ಯ ರಾಜನ ಅಧೀನನಾಗಿ ಮಂಗಳವಾಡದಲ್ಲಿ ಆಳುತ್ತಿದ್ದನು. ಬಿಜ್ಜಳ ಆಸ್ಥಾನದಲ್ಲಿ ಕರಣಿಕನಾಗಿ ಕೆಲಸ ಮಾಡುತ್ತಿದ್ದ ಬಸವಣ್ಣ ತನ್ನ ಕುಟುಂಬದೊಂದಿಗೆ ಮಂಗಳವಾಡದಲ್ಲಿ ನೆಲೆಸಿದ್ದ. ಮಂಗಳವಾಡದಲ್ಲಿ ಸಮಾಜ ಸುಧಾರಣೆಯ ಕಾರ್ಯಕ್ರಮವನ್ನು ನಿಧಾನವಾಗಿ ಆರಂಭಿಸಿದರು. ಕಲ್ಯಾಣದಲ್ಲಿ ಚಾಲುಕ್ಯ ರಾಜ ತೈಲಪ ಬಹಳ ದುರ್ಬಲ ರಾಜನಾಗಿದ್ದನು. ಬಿಜ್ಜಳ ಮಹತ್ಕಾಂಕ್ಷೆಯ ವ್ಯಕ್ತಿಯಾಗಿ ತೈಲಪನ ದೌರ್ಬಲ್ಯದ ಲಾಭವನ್ನು ಪಡೆದರು ಮತ್ತು 1154ರಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತಾತ್ಮಕ ಅಧಿಕಾರವನ್ನು ಪಡೆದರು. ತೈಲಪನ ಮರಣದ ನಂತರ ಅವನು ಚಾಲುಕ್ಯ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಘೋಷಿಸಿಕೊಂಡರು. ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕನಾಗಿ ಕೆಲಸ ಮಾಡಲು ಬಸವಣ್ಣ 1155ರಲ್ಲಿ ಕಲ್ಯಾಣಕ್ಕೆ ಸ್ಥಳಾಂತರಗೊಂಡರು. ಒಂದು ತಾಮ್ರದ ತಟ್ಟೆಯನ್ನು ಗುರುತಿಸಲಾಗಿದೆ. ಅರಮನೆಯ ಬಿಜ್ಜಳ ಆಸ್ಥಾನದಲ್ಲಿದ್ದ ಯಾವ ವಿದ್ವಾಂಸರಿಗೂ ತಟ್ಟೆಯಲ್ಲಿದ್ದ ಲಿಪಿಯನ್ನು ಓದಲಾಗಲಿಲ್ಲ. ಆದರೆ ಸಾಮಾನ್ಯ ಕರಣಿಕನಾದ ಬಸವಣ್ಣ ತಟ್ಟೆಯಲ್ಲಿದ್ದ ಸ್ರವಿಸುವ ವಿಷಯಗಳನ್ನು ರಾಜನಿಗೆ ಓದಿ ವಿವರಿಸಬಲ್ಲನು. ಬಸವಣ್ಣನವರು ಗೌಪ್ಯವಾಗಿ ಬಹಿರಂಗಪಡಿಸಿದ ತಟ್ಟೆಯಲ್ಲಿರುವ ಪ್ರಮುಖ ಸಂದೇಶದಂತೆ ಬಿಜ್ಜಳನ ಸಿಂಹಾಸನದ ಅಡಿಯಲ್ಲಿ ಹೂತಿಟ್ಟ 64 ಕೋಟಿ ಚಿನ್ನದ ನಾಣ್ಯಗಳ ಬೃಹತ್ ಸಂಪತ್ತನ್ನು ಪಡೆಯಬಹುದು. ಬಿಜ್ಜಳ ಬಸವಣ್ಣನವರ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಯನ್ನು ಶ್ಲಾಘಿಸಿದರು. ಕೆಲವು ಇತಿಹಾಸಕಾರರು ಅಭಿಪ್ರಾಯದಂತೆ ಅವನು ತನ್ನ ಸಹೋದರಿ ನೀಲಾಂಬಿಕೆಯನ್ನು ಅವನಿಗೆ ಮದುವೆಯಾದನು. ಆದರೆ ಗಂಗಾಂಬಿಕೆಯನ್ನು ಮಾತ್ರ ಮೊದಲು ಬಸವಣ್ಣನ ಜೊತೆ ಮದುವೆಯಾಗಿದ್ದಳು. ಬಲದೇವನ ಮರಣದ ನಂತರ ಬಸವಣ್ಣ ಮಹಾಮಂತ್ರಿಯಾಗಿ ಉದ್ದಾಂತರಾದರು. ಬಸವಣ್ಣ ಈಗ ರಾಜ ಮತ್ತು ಮಹಾಮಂತ್ರಿಯ ಸಹೋದರ ಮಾವ ಅವರ ಕಲ್ಯಾಣದ ಪ್ರಮುಖ ವ್ಯಕ್ತಿಯಾಗಿದ್ದರು ಮತ್ತು ಎಲ್ಲಿಂದಲಾದರೂ ಗೌರವವನ್ನು ಪಡೆದರು. ಆಗಲೇ ಮಂಗಳವಾಡದಲ್ಲಿ ಅವರು ಕಾರ್ಯಕ್ರಮ ಶುರುವಾಗಿತ್ತು. ಅದನ್ನು ಅವರು ಕಲ್ಯಾಣದಲ್ಲಿ ಹುರುಪಿನಿಂದ ಮುಂದುವರಿಸಿದರು. ಬಸವಣ್ಣ 24 ವರ್ಷದ ಯುವಕ. ಅವರು ಆಕರ್ಷಕ ವ್ಯಕ್ತಿತ್ವ, ಅವರ ನಿಸ್ವಾರ್ಥ ಸೇವೆಯ ಸ್ವಭಾವ, ಎಲ್ಲರನ್ನು ಗೌರವದಿಂದ ಸ್ವೀಕರಿಸುವ ಅವರ ಮನೋಭಾವ ಅಯಸ್ಕಾಂತವನ್ನು ಕಬ್ಬಿಣವನ್ನು ಆಕರ್ಷಿಸುವಂತೆ ಅವನ ಕಡೆಗೆ ಸೆಳೆಯುತ್ತಿತ್ತು. ಬಸವಣ್ಣ ಹುಟ್ಟಿದ್ದು ವೀರಶೈವ ಬ್ರಾಹ್ಮಣರ ಕುಟುಂಬದಲ್ಲಿ. ಅವರು ಹುಟ್ಟಿದ ಮೇಲೆ ಗುರುಗಳಿಂದ ಇಷ್ಟಲಿಂಗವನ್ನು ಅಲಂಕರಿಸಿದರು. ಸ್ವಯಂ ಸಂಪೂರ್ಣ ಸರ್ವತೋಮುಖ ಅಲಂಕಾರಿಕ ಸಮುದಾಯವನ್ನು ರಚಿಸುವ ಅವರು ಗುರಿಗೆ ಅವರು ವೀರಶೈವ ಧರ್ಮದ ಹೊಂದಿಕೆಯನ್ನು ನೀಡಿದರು. ಸನಾತನ ಹಿಂದೂ ಧರ್ಮವು ಕರ್ಮ ಸಿದ್ಧಾಂತವನ್ನು ಆಧರಿಸಿದೆ ಮತ್ತು ವರ್ಣಶ್ರಮ ವ್ಯವಸ್ಥೆಯನ್ನು ನಿರ್ಬಂಧಿಸುತ್ತದೆ. ಅಂದರೆ ಜಾತಿ ವ್ಯವಸ್ಥೆಯ ಸಮಾಜವನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂದು 4 ಗುಂಪುಗಳಾಗಿ ವಿಭಜಿಸುತ್ತದೆ. ಬ್ರಾಹ್ಮಣರು ಉನ್ನತ ಮತ್ತು ಶೂದ್ರರನ್ನು ಕೀಳು ಎಂದು ಪರಿಗಣಿಸುತ್ತಾರೆ. ಇದು ಮಾನವ ಬುಗ್ಗೆಗಳನ್ನು ಭ್ರಷ್ಟಗೊಳಿಸುತ್ತದೆ ಎಂದು ಎಲ್ಲ ಮನುಷ್ಯರೊಂದಿಗೂ ಒಂದೇ ಧ್ವನಿಯಲ್ಲಿ ಮಾತನಾಡಲಾಗುವುದಿಲ್ಲ. ಬಸವಣ್ಣ ಜಾತಿ ವ್ಯವಸ್ಥೆಯನ್ನು ತಳ್ಳಿ ಹಾಕಿದರು. ಅವರ ಭಕ್ತಿ ಸಿದ್ಧಾಂತವು ಎತ್ತರದ ಜನನ ಮತ್ತು ಕಡಿಮೆ ಜನನದ ಕಲ್ಪನೆಯನ್ನು ಖಂಡಿಸುತ್ತದೆ. ಎಲ್ಲರೂ ಸಮಾನರು, ಸಮಾನ ಧಾರ್ಮಿಕ ಹಕ್ಕುಗಳನ್ನು ಅನುಭವಿಸುತ್ತಿದ್ದಾರೆ. ಅಲ್ಲಿವರೆಗೂ ಮಹಿಳೆಯರ ಚಟುವಟಿಕೆಯ ಕ್ಷೇತ್ರವು ಅಡಿಗೆ ಮನೆ ಮತ್ತು ಮಲಗುವ ಕೋಣೆಗೆ ಸೀಮಿತವಾಗಿತ್ತು. ಪ್ರತಿ ಕುಟುಂಬದಲ್ಲಿ ಮಹಿಳೆಯರನ್ನು ವೈಯಕ್ತಿಕ ಗುಲಾಮರಂತೆ ನಡೆಸಿಕೊಳ್ಳಲಾಗುತ್ತಿತ್ತು.
ಆ ಮಂಕಾದ ಯುಗದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಸಮಾನ ಸಾಮಾಜಿಕ ಮತ್ತು ಧಾರ್ಮಿಕ ಹಕ್ಕನ್ನು ಪ್ರತಿಪಾದಿಸಿದರು. ಬಸವಣ್ಣನವರು ಅಂಧನಂಬಿಕೆ, ಮೂಢನಂಬಿಕೆಗಳನ್ನು ಹೋಗಲಾಡಿಸಿದರು. ಅರ್ಥಹೀನ ಧಾರ್ಮಿಕ ಆಚರಣೆಗಳ ನೆಪದಲ್ಲಿ ವಿದ್ವಾವಂತ ಉನ್ನತ ಬ್ರಾಹ್ಮಣರಿಂದ ಅವಿದ್ವಾವಂತ ಕೆಳಜಾತಿಯ ಮುಗ್ಧ ಜನರನ್ನು ಶೋಷಣೆ ಮಾಡುವುದನ್ನು ಅವರು ಇಷ್ಟಪಡಲಿಲ್ಲ. ಬಸವಣ್ಣನ ದೇವರ ಕೃಪೆಯನ್ನು ಪಡೆಯಲು ದೇಹಕ್ಕೆ ತಪಸ್ಸು ಅಥವಾ ಕ್ರೂರ ಪರೀಕ್ಷೆಗಳನ್ನು ಖಂಡಿಸಿದರು. ಶ್ರದ್ಧೆಯ ಭಕ್ತಿಯಿಂದ ಮಾತ್ರ ದೇವರ ಕೃಪೆಗೆ ಪಾತ್ರರಾಗಬಹುದು. ಬಸವಣ್ಣನವರ ಪರಿಕಲ್ಪನೆ ದೇವರ ನಿರಾಕಾರ ಮತ್ತು ಅಲೌಕಿಕ ಶಕ್ತಿ. ದೇವರ ಬ್ರಹ್ಮಾಂಡದಷ್ಟು ದೊಡ್ಡವನು. ಅವನು ಗಾತ್ರವನ್ನು ಬೆಳಕಿನ ವರ್ಷಗಳ ಪರಿಭಾಷೆಯಲ್ಲಿಯೂ ಅಳೆಯಲಾಗುವುದಿಲ್ಲ. ವಿವಿಧ ಧರ್ಮಗಳು ದೇವರನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತೇವೆ. ಬಸವಣ್ಣನವರು ಏಕದೇವರನ್ನು ಉತ್ಕಟ ಭಾವದಿಂದ ಪ್ರತಿಪಾದಿಸಿದರು. ಹೆಸರು ಅನೇಕ ದೇವರು ಒಬ್ಬನೇ, ದೈವವನ್ನೇ ಯಾವ ಧರ್ಮವೂ ನಂಬುವುದಿಲ್ಲ ಎಂದು ಬಸವಣ್ಣ ಪ್ರಶ್ನಿಸಿದರು. ದೈವವೇ ಎಲ್ಲ ಧರ್ಮಗಳ ತಳಹದಿ ಎಂದು ಪ್ರತಿಪಾದಿಸಿದರು. ಕಾಯಕವೇ ಕೈಲಾಸ, ಅಂದರೆ ಕೆಲಸವೇ ಪೂಜಾ ಎಂಬುದು ಬಸವಣ್ಣನವರ ಘೋಷಣೆ. ಉದ್ಯೋಗವನ್ನು ಅನುಸರಿಸುವ ಭಕ್ತನಿಗೆ ಅವನು ನಮಸ್ಕರಿಸುತ್ತಾನೆ, ಆದರೆ ವಿನಮ್ರನಾಗಿರುತ್ತಾನೆ. ಕಾಯಕದ ಚೈತನ್ಯವು ಕೆಲಸವನ್ನು ಸಮರ್ಪಣಾ ಭಾವದಿಂದ ಉತ್ತಮವಾಗಿ ನಡೆಯಬೇಕು. ಕಾಯಕದ ಚೈತನ್ಯದ ಕೆಲಸವನ್ನು ಸಮರ್ಪಣಾ ಭಾವದಿಂದ ಉತ್ತಮವಾಗಿ ಮಾಡಬೇಕು ಮತ್ತು ಶಿವನು ಅಂದರೆ ದೇವರ ಮಹಿಮೆಯನ್ನು ಮಾಡಬೇಕು ಎಂದು ಸೂಚಿಸಿದೆ. ಕೆಳಗಿನ 7 ಅನಾಶಾಸನಗಳು ಬಸವಣ್ಣನ ಅನುಯಾಯಿಗಳ ನೀತಿ ಸಂಹಿತೆ ಭಾಗವಾಗಿದೆ. 1. ಕದಿಯುವುದಿಲ್ಲ. 2. ಕೊಲ್ಲಬೇಡಿ. 3. ಯಾವುದೇ ಸುಳ್ಳು ನಿನ್ನ ನಾಲಿಗೆಯನ್ನು ಕೆಡಿಸುವುದಿಲ್ಲ. 4. ಕೋಪ ನಿನ್ನ ಹುಬ್ಬನ್ನು ಸುಡುವುದಿಲ್ಲ. 5. ಒಬ್ಬರಿಗೊಬ್ಬರು ಸಹಿಸಿಕೊಳ್ಳಿ. 6. ಎಲ್ಲ ಪುರುಷರು ಬಳಲುತ್ತಿದ್ದಾರೆ. 7. ನಿಮ್ಮ ಸ್ವಂತ ಗೌರವದಲ್ಲಿ ಉನ್ನತನಾಗಿ ನಿಲ್ಲಬೇಡಿ. ನೂರಾರು ವರ್ಷಗಳಿಂದ ಶ್ರೋತರು ಬ್ರಾಹ್ಮಣದ ದಮನಕ್ಕೆ ಒಳಗಾಗುತ್ತಿದ್ದರು. ಅವರು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಮತ್ತು ದಿನದ 2 ಚದರ ಊಟಕ್ಕೆ ಮಾತ್ರ ಹೆಚ್ಚಿನವರಿಗೆ ಸೇವೆ ಸಲ್ಲಿಸುತ್ತಿದ್ದರು. ಬಸವಣ್ಣನವರ ಪ್ರಸಾರ ಮಾಡಿದ ಸಮಾಜಧಾರಣೆ ಸಂದೇಶ ಅವರ ಆಶಯಗಳನ್ನು ಜಾಗೃತಗೊಳಿಸಿತು. ಹಕ್ಕಿಗಳು ಈ ಪ್ರಕರಣದಿಂದ ಮುಕ್ತ ಗಾಳಿಗೆ ಬಿಡುವಂತೆ ಅವರು ಭಾವಿಸಿದರು. ಬಸವಣ್ಣನವರು ತೋರಿದ ಮಾರ್ಗದಲ್ಲಿ ನಡೆಯಲು ಅವರನ್ನು ಸುತ್ತುವರೆದರು. ಬಸವಣ್ಣನವರ ಮನೆಗೆ ಪ್ರತಿನಿತ್ಯ ಲಕ್ಷಾಂತರ ಜನ ಬರುತ್ತಿದ್ದರು. ಅವನ ಮನೆಯನ್ನು ಮ್ಯಾಮನೆ ಅಂದರೆ ಗ್ರೇಟ್ ಹೌಸ್ ಎಂದು ಕರೆಯಲಾಯಿತು. ಅತಿಥಿಗಳಿಗೆ ಪ್ರತಿದಿನ ಉಚಿತ ಊಟ ನೀಡಲಾಯಿತು. ಮಹಾಮನೆಯಲ್ಲಿ ಗಂಗಾಂಬಿಕೆ, ನೀಲಾಂಬಿಕೆ ಮತ್ತು ನಾಗಾಂಬಿಕೆ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಿದ್ದರು. ಬಸವಣ್ಣನವರ ಬೋಧನೆಗಳು ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರಿಗೆ ತಲುಪಲಿ ಎಂದು ಹಾರೈಸಿದರು. ಅವರ ಬೋಧನೆಗಳು ಕಾರ್ಪಸ್ ವಚನಗಳು ಎಂದು ಕರೆಯಲ್ಪಡುವ ಸರಳವಾದ ಪದ್ಯ ರೂಪದಲ್ಲಿ ಸಾಕಾರಗೊಂಡಿದೆ. ಇದನ್ನು ಸಾಮಾನ್ಯ ಜನರ ಭಾಷೆ ಕನ್ನಡದಲ್ಲಿ ಸಂಯೋಜಿಸಲಾಗಿದೆ. ಕೂಡಲ ಸಂಗಮ ದೇವರು ಎಂಬುದು ಬಸವಣ್ಣನವರ ವಚನಗಳು. ಅಂಕಿತ ನಾಮ ಅದು. ವಚನಗಳನ್ನು ಗದ್ಯವಾಗಿ ಓದಬಹುದು, ಹಾಗೆ ಸುಸೃಶ್ಯವಾಗಿ ಹಾಡಬಹುದು. ನೀಲಾಂಬಿಕೆ ಬಸವ ವಚನಗಳನ್ನು ಸಂಗೀತ ರೂಪದಲ್ಲಿ ಹಾಡುತ್ತಿದ್ದರು. ವಚನಗಳು ಮನೆಯ ಕೆಲವು ಗುಣಮಟ್ಟವನ್ನು ಹೊಂದಿದೆ. ಸರಳವಾದವು, ರೂಪಕಗಳು ಮತ್ತು ಸಾದೃಶ್ಯಗಳೊಂದಿಗೆ ನೆರವಾದವುಗಳು ಮತ್ತು ಜನಪದ ಮಾರ್ಗಗಳಿಂದ ಚಿತ್ರಿಸಲಾಗಿದೆ ಮತ್ತು ಸಾಮಾನ್ಯವಾಗಿ ಅತ್ಯಂತ ವಾಸ್ತವಿಕ ಮೂಲಗಳಿಂದ ಜನರ ಮನೆಯ ಬುದ್ಧಿವಂತಿಕೆಯಿಂದ ತುಂಬಿರುತ್ತದೆ. ಅವರು ಆಧ್ಯಾತ್ಮಿಕ ಒಳನೋಟದೊಂದಿಗೆ ಆಳವಾಗಿ ಚಿಗುರೊಡೆಯುತ್ತಾರೆ ಮತ್ತು ಅತೀಂದ್ರಿಯ ಉಚ್ಚಾರಣೆಗಳಿಂದ ಆರೋಪಿಸಿದ್ದಾರೆ. ಅವು ಒಣ ವಸ್ತುವಿನ ಹೇಳಿಕೆಗಳಿಗಿಂತ ಪ್ರಬಲ ಮತ್ತು ಪ್ರಚೋದಿಸುವಂತಿದೆ. ವಚನಗಳು ದಿನನಿತ್ಯ ಗೋಚರ ವಸ್ತುಗಳ ಭಾಷೆಯಲ್ಲಿ ಅಲೌಕಿಕ ಅನುಭವವನ್ನು ತಿಳಿಸುತ್ತವೆ. ಅವರು ಕೇಳುವವರ ಮನಸ್ಸನ್ನು ವಾಸ್ತವದೊಂದಿಗೆ ಸಂಪರ್ಕಿಸಲು ಸಮರ್ಥರಾಗಿದ್ದಾರೆ. ಬಸವಣ್ಣನವರು ಅನುಭವ ಮಂಟಪವನ್ನು ಆಯೋಜಿಸಿದ್ದರು, ಆಧ್ಯಾತ್ಮಿಕ ಅಕಾಡೆಮಿ ಅಂತ. ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾದ ಅಲ್ಲಮಪ್ರಭು ಶ್ರೇಷ್ಠ ವಿದ್ವಾಂಸ ಸಂತ ಗುರು. ಅಲ್ಲಿ ಆಧ್ಯಾತ್ಮಿಕ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು. ಬಸವಣ್ಣನಂತೆಯೇ ಅವರು ಅನೇಕ ಅನುಯಾಯಿಗಳು ತಮ್ಮ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದರು. ಎಲ್ಲ ವಚನಗಳು ಅನುಭವ ಮಂಟಪದ ಮೊದಲ ಉದ್ಘಾಟನೆಯಾಗಬೇಕಾಗಿತ್ತು. ಪ್ರಚಾರದ ಮೊದಲ ಚರ್ಚೆ ಮತ್ತು ಇಂಪ್ರಿಮೇಟೂರ್ ಅನ್ನು ಸ್ವೀಕರಿಸಲಾಗಿದೆ. ಅನುಭವ ಮಂಟಪದಲ್ಲಿ ಕಲಾಪಗಳು, ಆಧ್ಯಾತ್ಮಿಕ
ಜನರ ತಾತ್ವಿಕ ದಾಹವನ್ನು ತಣಿಸುತ್ತಿದ್ದವು. ಅಲ್ಲಂ ಪ್ರಭುಗಳಲ್ಲದೆ ಅಕ್ಕ ಮಹಾದೇವಿ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಹಡಪದ ಅಪ್ಪಣ್ಣ, ಮಾದರ ಚೆನ್ನಯ್ಯ, ಸಮಗಾರ ಹರಳಯ್ಯ, ನುಲಿವ ಚಂದಯ್ಯ ಮುಂತಾದ ಹಲವಾರು ಶ್ರೇಷ್ಠ ಶರಣರು ಇದ್ದರು. ದೋಹರ ಕಂಕಯ್ಯ, ಅಂಬಿಗರ ಚೌಡಯ್ಯ ಇತ್ಯಾದಿ. ಅನುಭವ ಮಂಟಪವು ಒಂದು ಹೊಸ ಪ್ರಜಾಸತ್ತಾತ್ಮಕ ಪ್ರಯೋಗವಾಗಿತ್ತು. ಅಲ್ಲಿ ಯಾರ ಸೌರಾಜ್ಯವೂ ಇರಲಿಲ್ಲ ಎಂದು ಹೊಸ ದಿಲ್ಲಿಯಲ್ಲಿರುವ ನಮ್ಮ ಸಂಸತ್ತಿನಂತೆ ಇದೆ. ಒಂದೇ ವ್ಯತ್ಯಾಸವೆಂದರೆ ಸಂಸತ್ತಿನಲ್ಲಿ ಕೆಲವು ರಾಜಕೀಯ ವಿಷಯಗಳ ಬಗ್ಗೆ ಮತ್ತು ಅನುಭವ ಮಂಟಪದಲ್ಲಿ ಧಾರ್ಮಿಕ ವಿಷಯಗಳ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ. ವಿಶ್ವದಲ್ಲಿಯೇ ಮೊದಲ ಕನ್ನಡ ನಾಡಿನಲ್ಲಿ ಪ್ರಜಾಪ್ರಭುತ್ವ ಹುಟ್ಟಿದ್ದು 12ನೇ ಶತಮಾನದಲ್ಲಿ ಎಂಬುದು ಹೆಮ್ಮೆಯ ಸಂಗತಿ. ಬಸವಣ್ಣನವರ ಅಂಬಿಕೆ ದರ್ಶನವು ಲಕ್ಷಾಂತರ ಅನುಯಾಯಿಗಳ ಹೃದಯವನ್ನು ದೇವರ ಹೊಸ ಪರಿಕಲ್ಪನೆಯಾಗಿ ಜಾಗೃತಗೊಳಿಸಿತು. ಅವರು ಆಧ್ಯಾತ್ಮಿಕ ತೃಪ್ತಿಯನ್ನು ಅನುಭವಿಸಿದರು. ಅವರ ಬೋಧನೆಗಳ ಶಕ್ತಿಯುತವಾದ ಚಾಲನೆಯ ಪ್ರಮಾಣವನ್ನು ಪಡೆದುಕೊಂಡವು ಮತ್ತು ಹಳೆಯ ನಂಬಿಕೆಯಿಂದ ದೂರ ಸರಿದು ಎಲ್ಲರಿಗೂ ಎದುರಿಸಲಾಗದಂತಾಯಿತು. ಮಹಾಮನೆಯಲ್ಲಿ ಅನ್ನ ದಾಸೋಹ, ಅನುಭವ ಮಂಟಪದಲ್ಲಿ ಜ್ಞಾನ ದಾಸೋಹ ನಡೆಯುತ್ತಿತ್ತು. ಕಲ್ಯಾಣದಲ್ಲಿ ಬಸವಣ್ಣನ ಹೆಸರೇ ಚರ್ಚೆಯಾಗಿತ್ತು. ಅವರ ಹೆಸರು ಎಲ್ಲೆಡೆ ಹಬ್ಬಿತು. ಬಸವಣ್ಣನವರ ಜನಪ್ರಿಯತೆಯನ್ನು ಉತ್ತುಂಗದಲ್ಲಿರುತ್ತಿತ್ತು. ಯಾವುದೇ ಜನಪ್ರಿಯ ಕೆಲಸ ಮಾಡಿದರೂ ಅದನ್ನು ಟೀಕಿಸಲು ಜನ ಇರುತ್ತಾರೆ. ಅವರು ಟೀಕಿಸುವ ಸಲುವಾಗಿ ಟೀಕಿಸುತ್ತಾರೆ. ಪುರೋಹಿತಶಾಹಿ ಬ್ರಾಹ್ಮಣನವರು ಬಸವಣ್ಣನವರು ಸಮಾಜ ಸುಧಾರಣಾ ಕಾರ್ಯಕ್ರಮದಿಂದ ಸಮಾಜದಲ್ಲಿ ಮೇಲುಗೈ ಕಳೆದುಕೊಳ್ಳುವ ಭೀತಿಯಲ್ಲಿದ್ದರು. ಅವರ ಕುತಂತ್ರವನ್ನು ಯೋಜಿಸಿದರು. ಬಸವಣ್ಣನವರು ತಮ್ಮ ಮಹಾಮನೆಯಲ್ಲಿ ಅನ್ನದಾಸೋಹಕ್ಕಾಗಿ ಖಜಾನೆಯನ್ನು ಲೂಟಿ ಮಾಡುತ್ತಿದ್ದಾರೆ ಎಂದು ರಾಜ ಬಿಜ್ಜಳನ ಮೇಲೆ ಆರೋಪ ಮಾಡಿದರು. ಬಿಜ್ಜಳನ ಮಹತ್ವಾಕಾಂಕ್ಷೆಯ ವ್ಯಕ್ತಿ, ಅಹಂಕಾರಿ ವ್ಯಕ್ತಿ, ತನ್ನ ಮಂತ್ರಿಯ ಜನಪ್ರಿಯತೆಯನ್ನು ಸಹಿಸಲಾಗಲಿಲ್ಲ. ಆತನು ಬಯಸಿದನು, ಅವನ ರಾಜ್ಯದಲ್ಲಿ ಜನರು ಅವನನ್ನು ಮಾತ್ರ ಹೊಗಳಬೇಕು, ಬೇರೆ ಯಾರೂ ಅಲ್ಲ. ಬಸವಣ್ಣ ಅವರ ಸೋದರ ಮಾವ ಇರಬಹುದು. ಹಾಗಾದರೆ ಏನು? ಅವರು ಹೆಚ್ಚುತ್ತಿರುವ ಜನಪ್ರಿಯ ಬಗ್ಗೆ ಅವರು ಅಸೂಯೆಪಟ್ಟರು. ಬಸವಣ್ಣನವರ ವಿರುದ್ಧ ಖಜಾನೆಯಿಂದ ಹಣ ದುರುಪಯೋಗಪಡಿಸಿಕೊಂಡ ಬಗ್ಗೆ ದೂರು ಬಂದ ತಕ್ಷಣ ಕ್ರಮ ಕೈಗೊಂಡರು. ಮಹಾಮನೆಗೆ ಬೀಗ ಹಾಕಿ ಮುದ್ರೆಯೊತ್ತಲು ಆದೇಶಿಸಿದರು. ಶರಣರು ರಾಜನ ಅಪ್ಪಣೆಗೆ ಕುಣಿಯಲಿಲ್ಲ. ಪರ್ಯಾಯ ವ್ಯವಸ್ಥೆ ಮಾಡಿ ಎಂದಿನಂತೆ ಅನ್ನದಾಸೋಹ ಮುಂದುವರಿಸಿದರು. ಬಸವಣ್ಣ ನಾನು ಬಿಜ್ಜಳನಿಗುಂಜುವೆನೆ ಎಂದು ಘೋಷಿಸಿದರು. ನಾನು ಬಿಜ್ಜಳನ ಬಗ್ಗೆ ಭಯಪಡುತ್ತೇನೆಯೇ? ಅವರು ತಮ್ಮ ಸಮಾಜ ಸುಧಾರಣೆ ಕೆಲಸವನ್ನು ಮುಂದುವರಿಸಿದರು. ಬಸವಣ್ಣನವರು ಸಮಗಾರ ಹರಳಯ್ಯ ಮಗ ಶೀಲವಂತನ ವಿವಾಹವನ್ನು ಮಧುವರಸ ಬ್ರಾಹ್ಮಣನ ಮಗಳ ಕಲಾವತಿಯೊಂದಿಗೆ ಆಚರಿಸಿದರು. ಹರಳಯ್ಯ ಮತ್ತು ಮಧುವರ ಇಬ್ಬರು ಶರಣ ಸಮುದಾಯದವರು. ಶರಣರ ಸಂಪ್ರದಾಯದಲ್ಲಿ ಮದುವೆ ಸಾಮಾನ್ಯವಾಗಿ ಆಗಿತ್ತು. ಆದರೆ ಇದು ಪುರೋಹಿತ ಬ್ರಾಹ್ಮಣರಿಗೆ ಬ್ರಾಹ್ಮಣನ ಹುಡುಗಿ ಮತ್ತು ಚಮ್ಮಾರನ ಹುಡುಗನ ನಡುವಿನ ಅಂತರ್ಜಾತಿ ವಿವಾಹವಾಗಿ ಕಂಡುಬಂದಿದೆ. ಅವರು ಕಣ್ಣುಗಳು ಆಗಲೇ ಕೆಂಪಾಗಿದ್ದು ಬಸವ ಚಳವಳಿಯನ್ನು ಮುಗಿಸಲು ಸೂಕ್ತ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಅವರನ್ನು ಕಲ್ಯಾಣದಿಂದ ಹೊರದೂಡಬೇಕು, ಕಲ್ಯಾಣವನ್ನು ಶರಣರಿಂದ ಸ್ವಚ್ಛಗೊಳಿಸಬೇಕು, ವಚನ ಸಾಹಿತ್ಯ ನಾಶವಾಗಬೇಕು ಎಂದು ಗುರಿ ಇಟ್ಟುಕೊಂಡಿದ್ದರು. ಅವರು ಒಂದು ತಂತ್ರವನ್ನು ಯೋಚಿಸಿದರು. ಬಸವಣ್ಣನ ವಿರುದ್ಧ ಕಥೆಯನ್ನು ಹೊತ್ತಿಕೊಂಡು ಬಿಜ್ಜಳನ ಬಳಿಗೆ ಬಂದು ದೊಡ್ಡ ನಿಯೋಗ. ಬಸವಣ್ಣನವರ ಜನಪ್ರಿಯತೆಯಿಂದ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿದೆ. ಸಿಂಹಾಸನದಿಂದ ಕೆಳಗಿಳಿಸಲು ಜನರು ನಿಮ್ಮ ವಿರುದ್ಧ ದಂಗೆ ಎಳಬಹುದು ಮತ್ತು ಅವನು ನಿಮ್ಮನ್ನು ಬದಲಾಯಿಸಲೂಬಹುದು. ಉತ್ತಮ, ನೀವು ಈಗ ಮುನ್ನೆಚ್ಚರಿಕೆ ವಹಿಸಬೇಕು. ದಯವಿಟ್ಟು ಬಸವಣ್ಣನವರ ಮಂತ್ರಿ ಪಟ್ಟ ಕಸಿದು ಕಲ್ಯಾಣದಿಂದ ಗಡೀಪಾರು ಮಾಡಿ. ಆಗಲೇ ಬಿಜ್ಜಳ ಬಸವಣ್ಣನ ವಿರುದ್ಧ ಅಸೂಯೆಯಿಂದ ಉರಿಯುತ್ತಿದ್ದ ಪುರೋಹಿತರು ನಡೆಸಿದ ಕತೆ ಬೆಂಕಿಗೆ ತುಪ್ಪ ಸುರಿಯಿತು. ಬಸವಣ್ಣನವರು ತಮ್ಮ ಆಸ್ಥಾನಕ್ಕೆ ಕರೆಸಿ ಚಿಮಾರಿ ಹಾಕಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಲ್ಯಾಣದಿಂದ ಕೂಡಲೇ ಕೈ ಬಿಡುವಂತೆ ಹೇಳಿದರು. ಬಸವಣ್ಣ ಬಿಜ್ಜಳನ ದುರಹಂಕಾರದ ಆದೇಶಕ್ಕೆ ಅಡ್ಡಿಯಾಗಲಿಲ್ಲ. ಮಂತ್ರಿಗಿರಿ ಕಿರೀಟವನ್ನು ತೆಗೆದುಹಾಕಲು ಅವರು ಸಮಯ ಕಳೆದುಕೊಂಡರು ಮತ್ತು ಅದನ್ನು ಬಿಜ್ಜಳನ ಮುಂದೆ ಇಟ್ಟರು. ಅಲ್ಲಿವರೆಗೂ ಅವರು ಸಹಕಾರಕ್ಕೆ ಕೃತಜ್ಞರಾಗಿ ಅವರು ತಮ್ಮ ಸಹಚರರಿಗೆ ಅವರ ಹೆಂಡತಿಯರಿಗೆ ತಿಳಿಸದೆ ನೇರವಾಗಿ ಬಿಜ್ಜಳನ ಅರಮನೆಯಿಂದ ಕಲ್ಯಾಣವನ್ನು ತೊರೆದರು. ಇದು 1167ರಲ್ಲಿ ಸಂಭವಿಸಿತು. ಕಲ್ಯಾಣದಲ್ಲಿ ಬಸವಣ್ಣನ 12 ವರ್ಷಗಳು ವಾಸವು ಕೊನೆಗೊಂಡಿತು. ಬಸವಣ್ಣ ಕಲ್ಯಾಣದಿಂದ ತಟ್ಟನೆ ಹೊರಟು ಹೋಗಿದ್ದರು. ಅವನು ಎಲ್ಲಿಗೆ ಹೋಗಬೇಕೆಂದು ನಿರ್ಧರಿಸಲಿಲ್ಲ. ಅವರು ತಮ್ಮ ಗುರುಗಳನ್ನು ಕರೆಯಲು ಕೂಡಲ ಸಂಗಮಕ್ಕೆ ಬಂದರು. ಅವನ ದುರದೃಷ್ಟಕ್ಕೆ ಅವನ ಗುರು ಇನ್ನಿಲ್ಲ
ಅವರು ಈಗಾಗಲೇ ಲಿಂಗದೊಂದಿಗೆ ವಿಲೀನಗೊಂಡಿದ್ದರು. ಬಸವಣ್ಣನವರು ಬಹಳ ಸಂಕಷ್ಟದಲ್ಲಿದ್ದರು. ಇದುವರೆಗೂ ಲಕ್ಷಗಟ್ಟಲೆ ಜನರು ನಡುವೆ ಇದ್ದ ವ್ಯಕ್ತಿ ಈಗ ಒಂಟಿಯಾಗಿದ್ದು ತನ್ನ ಹೆಂಡತಿಯವರಿಗೂ ತಿಳಿಸಲಾದ ಕಲ್ಯಾಣವನ್ನು ತೊರೆದರು. ಅವರು ತುಂಬ ವಿಷಾದಿಸಿದರು. ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯನ್ನು ಕೂಡಲ ಸಂಗಮಕ್ಕೆ ಕರೆತರಲು ಕಲ್ಯಾಣಕ್ಕೆ ತೆರಳುವಂತೆ ಹಡಪದ ಅಪ್ಪಣ್ಣನನ್ನು ಕೇಳಿಕೊಂಡರು. ಅಪ್ಪಣ್ಣ ಕಲ್ಯಾಣವನ್ನು ತಲುಪಿದಾಗ ಕಲ್ಯಾಣದ ಪರಿಸ್ಥಿತಿ ಭೀಕರವಾಗಿತ್ತು. ಹರಳಯ್ಯ ಮತ್ತು ಮಧುವರನನ್ನು ಕುರುಡನನ್ನಾಗಿಸಲು ಅವರ ಕಣ್ಣುಗಳನ್ನು ಕತ್ತರಿಸಿ ಆನೆ ಕಾಲಿಗೆ ಕಟ್ಟಿ ಸಾಯವರೆಗೂ ಎಳೆದೊಯ್ಯಲಾಯಿತು. ಇಬ್ಬರನ್ನು ಕ್ರೂರ ರೀತಿಯಲ್ಲಿ ಗಲ್ಲಿಗೇರಿಸಲಾಯಿತು. ಬಸವಣ್ಣನವರ ಹಠಾತ್ ಅಗಲಿಕೆಯಿಂದ ಶರಣ ಸಮುದಾಯ ಈಗಾಗಲೇ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. ಹರಳಯ್ಯ ಮತ್ತು ಮಧುವರರನ್ನು ಕ್ರೂರವಾಗಿ ಗಲ್ಲಿಗೇರಿಸಿದಾಗ ಅವರ ತೀವ್ರ ಆಘಾತವನ್ನು ಅನುಭವಿಸಿದರು. ವಚನ ಸಾಹಿತ್ಯವನ್ನು ನಾಶಪಡಿಸುವ ಪ್ರಯತ್ನಗಳ ಬಗ್ಗೆ ತಿಳಿದಾಗ ಅವರಿಗೆ ಸಹಿಸಲಾಗಲಿಲ್ಲ. ಅವರು ದಂಗೆ ಎದ್ದರು. ಬಿಜ್ಜಳನ ಕೊಲೆಯಾಯಿತು. ಶರಣರ ರಾಜನ ಹತ್ಯೆ ಆರೋಪ ಹೊತ್ತಿದ್ದರು. ಬಿಜ್ಜಳನ ಮಗ ಶರಣರನ್ನು ಕೊಲ್ಲಲು ತನ್ನ ಸೇನೆಗೆ ಆದೇಶಿಸಿದ ಕಲ್ಯಾಣವು ರಣರಂಗದಂತೆ ಕಾಣುತ್ತಿತ್ತು. ಶರಣರು ಕಲ್ಯಾಣವನ್ನು ತೆರವು ಮಾಡಲು ಸಿದ್ಧತೆ ನಡೆಸಿದ್ದರು. ಗಾನ ಲಿಂಗ ರುದ್ರಮಣಿ ಸ್ವಾಮೀಜಿಯವರ ಮಡಿವಾಳ ಮಾಚಯ್ಯ ಮತ್ತು ಚನ್ನಬಸವಣ್ಣ ನೇತೃತ್ವದಲ್ಲಿ ರಕ್ಷಣೆಗಾಗಿ ಸಣ್ಣ ಸೇನೆಯನ್ನು ಕಟ್ಟಿದ್ದರು. ಗಂಗಾಂಬಿಕೆ ತನ್ನ ಬಾಲ್ಯದಲ್ಲಿ ಯುದ್ಧದಲ್ಲಿ ತರಬೇತಿ ಪಡೆದಿದ್ದಳು. ಪ್ರಯಾಣದ ಸಮಯದಲ್ಲಿ ಶರಣರ ಸುರಕ್ಷತೆಯನ್ನು ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಮತ್ತು ಅವಳು ಭಾವಿಸಿದಳು. ಕೂಡಲ ಸಂಗಮಕ್ಕೆ ಅಪ್ಪಣ್ಣನ ಜೊತೆಯಲ್ಲಿ ಬರಲು ನಿರಾಕರಿಸಿದಳು. ಬಸವಣ್ಣನ ಅಗಲಿಕೆಯಿಂದ ಅತೀವ ಸಂಕಷ್ಟದಲ್ಲಿದ್ದ ನೀಲಾಂಬಿಕೆ ತನ್ನ ಕೈಯಲ್ಲಿರುವ ಲಿಂಗದಲ್ಲಿ ತನ್ನ ಪತಿಯನ್ನು ದರ್ಶನ ಮಾಡುತ್ತಾ ಜ್ಞಾನದಲ್ಲಿದ್ದಳು. ಅವಳು ಅಪ್ಪಣ್ಣನ ಜೊತೆಗಿರಲಿಲ್ಲ. ಅಪ್ಪಣ್ಣ ಒಂಟಿಯಾಗಿ ಕೂಡಲ ಸಂಗಮಕ್ಕೆ ಮರಳಿದರು. ದುರಂತ ಸುದ್ದಿ ಕೇಳಿ ದಿಗ್ಭ್ರಮೆಗೊಂಡ ಬಸವಣ್ಣನಿಗೆ ಕಲ್ಯಾಣದ ಪರಿಸ್ಥಿತಿ ವಿವರಿಸಿದರು. ಸೋದರ ಮಾವನನ್ನಲ್ಲದೆ ಗೆಳೆಯನಾಗಿದ್ದ ಬಿಜ್ಜಳನ ಹತ್ಯೆ, ಶರಣರ ಮೇಲಿನ ದೌರ್ಜನ್ಯ, ವಚನ ಸಾಹಿತ್ಯವನ್ನು ನಾಶಪಡಿಸುವ ಪ್ರಯತ್ನಗಳನ್ನು ಕೇಳಿ ತೀವ್ರ ಆಘಾತಕ್ಕೆ ಒಳಗಾದರು. ದುರಂತವನ್ನು ಸಹಿಸಲಾಗಲಿಲ್ಲ. ಸಾಂತ್ವನ ಹೇಳಲು ಅವನ ಸುತ್ತ ಯಾರೂ ಇರಲಿಲ್ಲ. ಅವನಿಗೆ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಸಾಕು ಮಾದಯ್ಯ ತಂದೆ ಲೋಕದಾತುವಿನನ್ನು, ಓ ದೇವರೇ, ದಯವಿಟ್ಟು ಈ ಜಗತ್ತಿನಲ್ಲಿ ನನ್ನ ಪಾತ್ರವನ್ನು ಕೊನೆಗೊಳಿಸಿ ಎಂದು ಉಚ್ಚರಿಸುತ್ತಾ ಅವರು ಸಂಗಮದ ಸ್ಥಳದಲ್ಲಿ ಆಹಾರ ಮತ್ತು ನೀರನ್ನು ತಿರಸ್ಕರಿಸಿ ಧ್ಯಾನಕ್ಕೆ ಕುಳಿತರು. ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಅವರ ಮತ್ತೆ ಎದ್ದೇಳಲಿಲ್ಲ. ಅವರು ಸತ್ತನೋ ಕಲ್ಯಾಣದಲ್ಲಿ ನೀಲಾಂಬಿಕೆಯ ಮೇಲೆ ಹೆಣ್ತನದ ಸೆಳೆತವು ತತ್ವಶಾಸ್ತ್ರದ ಎಳೆತವನ್ನು ಮೀರಿಸಿತು. ಗಂಡನನ್ನು ಸೇರಲು ಕೂಡಲ ಸಂಗಮಕ್ಕೆ ತಟ್ಟನೆ ಹೊರಟಳು. ಆದರೆ ತಡವಾಗಿತ್ತು. ಜ್ಞಾನ ಲಹರಿಯಲ್ಲಿ ಕುಳಿತ ಬಸವಣ್ಣ ನಿರ್ಜೀವ ದೇಹವಷ್ಟೇ ಆಕೆಗೆ ಸಿಗುತ್ತಿತ್ತು. ಕನ್ನಡ ನಾಡಿನ ಅಮೂಲ್ಯ ಜೀವ ಕಳೆದುಕೊಳ್ಳಲು ಕೆಲ ಸ್ವಾರ್ಥಿ ಕಪಟಿಗಳು ಕಾರಣರಾಗಿದ್ದರು. ಬಿಜ್ಜಳ ಬಸವಣ್ಣನವರ ಕೆಚ್ಚೆದೆಯಿಂದ ಸಮಾಜ ಸುಧಾರಣೆಗೆ ಸಹಕರಿಸಿದ್ದರೆ ಕರ್ನಾಟಕದಲ್ಲಿ ಜಾತಿ ಪದ್ಧತಿ ಸಂಪೂರ್ಣ ನಿರ್ಮೂಲನೆಯಾಗುತ್ತಿತ್ತು. ಬಸವಣ್ಣನವರ ಜೊತೆಯಲ್ಲಿ ಬಿಜ್ಜಳನ ಹೆಸರು ಇತಿಹಾಸದಲ್ಲಿ ದಾಖಲೆ ಆಗುತ್ತಿತ್ತು. ಒಂದಿಷ್ಟು ಜನರ ನಡತೆ ತಿದ್ದುಕೊಳ್ಳುವಂತೆ ಸಲಹೆ ನೀಡಿದ್ದರೆ ಕರ್ನಾಟಕದ ಇಡೀ ದೇಶದಲ್ಲಿ ಜಾತಿ ಭೇದವಿಲ್ಲದೆ ಮಾದರಿ ರಾಜ್ಯವಾಗುತ್ತಿತ್ತು. ಇಂದಿನ ಸಮಾಜದಲ್ಲಿ ಬಸವಣ್ಣನವರ ಕಾಲದಂಥ ಕಪಟಿಗಳು ದಿನನಿತ್ಯ ಕಾಣಸಿಗುತ್ತಾರೆ. ಅವರ ಬಗ್ಗೆ ಜಾಗೃತರಾಗಬೇಕು. ಕಲ್ಯಾಣ ಕ್ರಾಂತಿಯ ಮಹತ್ವವನ್ನು ಮನಗಂಡ ಬಸವಣ್ಣನವರ ಪ್ರತಿಮೆಯನ್ನು ಸಂಸತ್ತಿನಲ್ಲಿ ಮುಂಭಾಗದಲ್ಲಿ ಸ್ಥಾಪಿಸಲಾಗಿದೆ.